ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಬರುವಂತಹ BA 2ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಪಠ್ಯಕ್ರಮದಲ್ಲಿ ಬರುವಂತಹ ಚಾಂದ್ ಪಾತ್ಷಾ NS ಅವರು ಬರೆದಿರುವಂತಹ ಸಂತೆಯಲ್ಲಿದ್ದೇನೆ ಅನ್ನುವಂಥ ಕವನವನ್ನು ನೋಡೋಣ. ಮೊದಲು ಕವಿ ಪರಿಚಯ. ಸೂಕ್ಷ್ಮ ಪ್ರಜ್ಞೆ ಉಳ್ಳಂತಹ ಸಮಕಾಲೀನ ಕವಿಯಾದಂಥ ಚಾಂದ್ ಪಾತ್ಷಾ ಅವರು ಮೂಲತಃ ಕಲಬುರಗಿಯವರು. ಕವಿಚಂದ್ರ ಅನ್ನುವಂಥದ್ದು ಇವರ ಕಾವ್ಯನಾಮ. ಕನ್ನಡ MA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ದಿ ಆಕ್ಸ್ಫರ್ಡ್ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಮೊದಲ ಕವನ ಸಂಕಲನ ಮೌನದ ಮಳೆ 2015ರಲ್ಲಿ ಪ್ರಕಟ ಆಯಿತು. 2020ರಲ್ಲಿ ಕುವೆಂಪು ಯುವ ಕವಿ ಪ್ರಶಸ್ತಿಗೂ ಸಹ ಇವರು ಭಾಜನರಾಗಿದ್ದಾರೆ. ದೀವಿಟಿಕೆ ಎನ್ನುವಂಥ ನಿಯತಕಾಲಿಕೆ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿರುವಂಥ ಕವಿಗಳು 2019ರಲ್ಲಿ ನಡೆದಂಥ ಶ್ರೀಲಂಕಾದಲ್ಲಿಯ ತೀರ್ಥ ಕವಿತಾ ಪ್ರದರ್ಶನ ವೇದಿಕೆಯಲ್ಲಿ ತಮ್ಮ ಕವನಗಳನ್ನು ಮಂಡಿಸಿದರು. ಮೌನದ ಮಳೆ ಮತ್ತು ಸುಡುಗಲ್ಲಿನ ಕಣ್ಣು ಅನ್ನುವಂಥ 2 ಕವನ ಸಂಕಲನಗಳನ್ನು ರಚನೆ ಮಾಡಿದರೆ, ಧೂಳು ಹಿಡಿದ ನಕ್ಷತ್ರ ಅನ್ನುವಂಥ ನಾಟಕವನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡದ ಖ್ಯಾತ ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ ಇವರ ಕವನಗಳು ಪ್ರಕಟಗೊಳ್ತವೆ. ಸಂತೆಯಲ್ಲಿದ್ದೇನೆ ಅನ್ನುವಂಥ ಪ್ರಸ್ತುತ ಕವನವನ್ನು ಪ್ರೊಫೆಸರ್ ದೊಡ್ಡಣ್ಣ ಭಜಂತ್ರಿಯವರು ಸಂಪಾದಿಸಿರುವ ಕಾವ್ಯ 2017ರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ಇವತ್ತು ಜಗತ್ತಿನಲ್ಲಿ ಹೇಗೆ ಅಂತಂದ್ರೆ, ಮನುಷ್ಯ ದುಡ್ಡನ್ನು ಕೊಟ್ಟರೆ ಏನು ಬೇಕಾದರೂ ಪಡಿಬಹುದು ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥ ಆ ಭಾವನೆಯನ್ನು, ಮನೋಭಾವನೆಯನ್ನು ಹೊಂದಿರುವಂಥದ್ದು. ಆದರೆ ಸಂತೆಯಲ್ಲಿದ್ದೇನೆ ಅನ್ನುವಂಥ ಕವನ ಒಂದು ವಿಶಿಷ್ಟ ಕವನ. ಸಂತೆ ಅಂದ ತಕ್ಷಣ ನಮಗೆ ಕೊಂಡ್ಕೊಳ್ಳೋದು, ತಗೊಳ್ಳೋದು, ಇಂಥ ಒಂದು ಮನೋಭಾವನೆ ನಮ್ಮ ತಲೆಯಲ್ಲಿ ಬರುತ್ತೆ. ಆದರೆ ಇಲ್ಲಿ ಕವಿ ಶಿವಶರಣರ ಅನುಭವಗಳನ್ನು ಬಳಸ್ಕೊಂಡು ಆ ಭಾವನಾತ್ಮಕವಾದಂತಹ ಅನುಭವದ ಭಾವನಾತ್ಮಕ ಸಂಗತಿಗಳನ್ನು ಮಾರುಕಟ್ಟೆಯ ಸರಕುಗಳನ್ನಾಗಿಸಿದ ಮನುಷ್ಯನ ಕೊಳ್ಳುಬಾಕ ಸಂಸ್ಕೃತಿಯ ದುರಂತವನ್ನು ಚಿತ್ರಿಸ್ತಾರೆ. ದುಡ್ಡಿನಿಂದ ಏನು ಬೇಕಾದರೂ ಕೊಂಡ್ಕೊಂಡು ಬಿಡೋದು ಅನ್ನುವಂಥ ಒಂದು ಮನೋಭಾವನೆಯನ್ನು ನೋಡಿ. ಒಂದು ದೇವಸ್ಥಾನಕ್ಕೆ ಹೋದರೆ ದುಡ್ಡನ್ನು ಕೊಟ್ಟು ಗರ್ಭಗುಡಿಯಲ್ಲಿ ದೇವರೆದುರಿಗೆ ನಿಂತೇ ನಾವು ದರ್ಶನವನ್ನು ಪಡಿಬಹುದು. ಆದರೆ ದರ್ಶನವನ್ನು ಮಾತ್ರ ಕೇವಲ ಪಡಿಬಹುದು, ದೇವರನ್ನು ಒಲಿಸಿಕೊಳ್ಳುವುದು ಸಾಧ್ಯ ಇಲ್ಲ ಅಂತ. ಹಾಗೆ ಇಲ್ಲೂ ಸಹ ಏನು ಅಂತಂದ್ರೆ, ಮನುಷ್ಯನಿಗೆ ಅನುಭವ ಅಥವಾ ಆಧ್ಯಾತ್ಮ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ದೊರೆಯುವಂಥದ್ದಲ್ಲ ಅಂತ. ಇಲ್ಲಿ ಅನುಭವ ಅಂತಂದರೆ ಅತೀಂದ್ರಿಯವಾದಂತಹ ಒಂದು ಭಕ್ತಿ ಅಥವಾ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಇಲ್ಲಿ ಮನುಷ್ಯ ಏನನ್ನು ಕೊಂಡ್ಕೋಬಹುದು ಅನ್ನುವಂಥ ವಿಷಯವನ್ನು ಹೇಳಿದೆ. ಆದರೆ ಈ ಆಧ್ಯಾತ್ಮ ಅನುಭವ ಅನ್ನುವಂಥದ್ದು ಕೊಂಡುಕೊಳ್ಳುವುದು ಅಸಾಧ್ಯ ಅಂತ. ಯಾಕಂದರೆ ಮನುಷ್ಯನಿಗೆ ಇಂದು ಲೌಕಿಕ ಆಸಕ್ತಿಗಳೇ ಹೆಚ್ಚಾಗಿವೆ. ಆತ ಈ ಲೋಕ ಸಂಸಾರದಲ್ಲಿಯೇ ಬಹಳಷ್ಟು ಏನು ಅಂತಂದರೆ ಚುರುಕಾಗಿರುವಂಥದ್ದು. ಆದರೆ ಆ ಅನುಭವವನ್ನು ಕೊಂಡ್ಕೊಂಡು ಹೋಗುವಂಥ ಒಂದು ಸಂದರ್ಭವನ್ನು ಕವಿ ಇಲ್ಲಿ ಧ್ವನಿಪೂರ್ಣವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಪದ್ಯ ಭಾಗವನ್ನು ಗಮನಿಸ್ತಾ ಹೋಗೋಣ. ಸಂತೆಯಲ್ಲಿ ನಿಂತಿದ್ದೇನೆ, ಅನುಭವದ ಅಂಗಡಿಯಲ್ಲಿ ಬೆಳಕ ಕೊಳ್ಳಲು, ಅದು ಕತ್ತಲೆಯ ಹೊತ್ತು ನಿಂತವನ ಮಡಿಲಲ್ಲಿ ಅಲ್ಲಮ ಮಲಗಿದ್ದಾನೆ. ಅವನ ಅನುಭವದ ತಕ್ಕಡಿಯಲ್ಲಿ ಸಿಗಲೇ ಇಲ್ಲ ಬೊಗಸೆಯಷ್ಟು ಬೆಳಕು. ನಾ ಮಿಂಚು ಹುಳುವಿನ
ಚರ್ಮ ಮಾತ್ರ ಹೊತ್ತು ತಂದೆ. ಈ ಅನುಭವವನ್ನು ಕೊಂಡುಕೊಳ್ಳಲು ಹೊರಟಂತಹ ಸ್ಥಿತಿಯನ್ನು ಕವಿ ಇಲ್ಲಿ ಹೇಳುವಂಥದ್ದು. ಆ ಅನುಭವದ ಅಂಗಡಿಯೊಳಗೆ ಬೆಳಕು ಕೊಳ್ಳಬೇಕು ಅಂತ ಹೊರಟೆ ಅಂತ. ಆದರೆ ಕತ್ತಲೆ ಹೊತ್ತ ನಿಂತವನ ಮಡಿಲಲ್ಲೇ ಅಲ್ಲಮ ಮಲಗಿದಾನೆ ಅಂತ. ಅಂದರೆ ಅಲ್ಲಮನಂತಹ ಅನುಭಾವಿ ಕೂಡ ಸಹ ಇವತ್ತು ಅಜ್ಞಾನ ಅನ್ನುವಂತಹ ಅಜ್ಞಾನವನ್ನು ಹೊತ್ತು ನಿಂತಂಥವನ ಮಡಿಲಲ್ಲಿ ಏನು ಅಂತಂದರೆ ಮಲಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ಅಲ್ಲಮನಂತಹ ಅನುಭವ ಸಹಿತ ಎಂದು ಅಜ್ಞಾನದ ಕತ್ತಲೆಯಲ್ಲಿ ಏನು ಅಂತಂದರೆ ಇದಾನೆ ಅನ್ನುವಂಥದ್ದು. ಆತನ ಅನುಭವದ ತಕ್ಕಡಿಯಲ್ಲಿ ಒಂದು ಬೊಗಸೆಯಷ್ಟು ಬೆಳಕು ಸಿಗಲಿಲ್ಲ. ಇಲ್ಲಿ ಬೆಳಕು ಅನ್ನುವಂಥದ್ದು ಜ್ಞಾನದ ಸಂಕೇತವಾದರೆ ಕತ್ತಲು ಅನ್ನುವಂಥದ್ದು ಅಜ್ಞಾನದ ಸಂಕೇತ. ಬೆಳಕನ್ನು ತೋರಿಸಲು ಶಿವಶರಣರು ಹೊರಟರೂ ಸಹ ನಾವು ಆ ಬೆಳಕನ್ನು ಪಡೆಯುವಂಥ ಪ್ರಯತ್ನವೇ ಮಾಡಲಿಲ್ಲ. ಅಜ್ಞಾನದ ಕತ್ತಲಲ್ಲಿಯೇ ಆ ಮಡಿಲಲ್ಲೇ ಇದ್ದೀವಿ ಅಂತ. ಯಾಕಂದರೆ ಇವತ್ತು ನಾವು ಎಷ್ಟೋ ಪಠ್ಯಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ವಚನಗಳನ್ನು ಅಭ್ಯಾಸ ಮಾಡ್ತೀವಿ ನಿಜ, ಆದರೆ ಕೇವಲ ಅದು ಅಂಕಗಳಿಕೆಗೆ ಮಾತ್ರ ಸೀಮಿತ ಆಗುತ್ತೆ. ಅವ್ರು ಹೇಳಿದಂಥ ಎಷ್ಟೋ ವಚನಗಳನ್ನು ನಾವು ಅಳವಡಿಸ್ಕೊಳ್ಳೋದೇ ಇಲ್ಲ, ಅವನ್ನ ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಆ ಅನುಭವದ ಬೆಳಕು ನಮಗೆ ಹೇಗೆ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ. ಯಾಕಂದರೆ ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರವರು. ಆ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಆ ಅನುಭವದ ವಿಚಾರಗಳೇ ಏನು ಅಂತಂದರೆ ಚರ್ಚೆ ಆಗ್ತದ್ದಂಥದ್ದು. ಅಂತಹ ಅನುಭಾವಿಯಾದಂಥ ಅಲ್ಲಮನೆ ಏನು ಅಂದರೆ ಕತ್ತಲ ಮಡಿಲಲ್ಲಿ ಮಲಗಿದ್ದಾನೆ ಅಂತಂದರೆ ನಮ್ಮ ನಿಮ್ಮಂಥವರ ಸ್ಥಿತಿ ಹೇಗಿರ್ಬೋದು ಅನ್ನುವಂಥದ್ದನ್ನು ಶೋಚನೀಯವಾಗಿ ಇಲ್ಲಿ ಕವಿ ವರ್ಣಿಸುವಂಥದ್ದು. ಮುಂದಿನ ಒಂದು ಪದ್ಯ. ಸಂತೆಯಲ್ಲಿ ನಿಂತಿದ್ದೇನೆ, ಬೆಡಗಿನ ಬಟ್ಟೆಯಲ್ಲಿ ನನ್ನ ಮೈ ಕೊಳ್ಳಲು, ಅಕ್ಕನ ಅಂಗಡಿಯಲ್ಲಿ ಬಟ್ಟೆಯೇ ಇಲ್ಲ, ಬೆತ್ತಲೇನೆ ಉಟ್ಟ ಅವಳ ಎದರು ಬಟ್ಟೆ ತೊಟ್ಟು ನಾನೇ ನಗ್ನನಾದೆ, ಸುಮ್ಮನೆ ಬಂದೆ ಈ ಬಟ್ಟೆಯ ಸಂತೆಯಲ್ಲಿ ಬೆತ್ತಲೆಯ ಕೊಳ್ಳಲಾಗದೆ. ಈ ಸಾಲುಗಳು ಸಹ ಬಹಳಷ್ಟು ಮಹತ್ವಪೂರ್ಣಕವಾದಂಥದ್ದು. ಸಂತೆಯಲ್ಲಿ ನಿಂತಿದ್ದೇನೆ, ಬೆಡಗಿನ ಬಟ್ಟೆಯಲ್ಲಿ ನನ್ನ ಮೈ ಕೊಳ್ಳಲು, ಅಕ್ಕನ ಅಂಗಡಿಯಲ್ಲಿ ಬಟ್ಟೆಯೇ ಇಲ್ಲ. ಇಲ್ಲಿ ಅಕ್ಕನ ಅಂಗಡಿಯಲ್ಲಿ ಬಟ್ಟೆಯೇ ಇಲ್ಲ ಅಂತಂದರೆ ನಾವು ಅಕ್ಕ ಮಹಾದೇವಿಯ ಕುರಿತು ಕವಿಯಲ್ಲಿ ಹೇಳುವಂಥದ್ದನ್ನು ಗಮನಿಸ್ತೀವಿ. ನಾವು ಸರ್ವೇ ಸಾಮಾನ್ಯವಾಗಿ ಅಕ್ಕ ಮಹಾದೇವಿಯ ಚಿತ್ರವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಕೆ ದಿಗಂಬರಳಾಗಿ ಅನುಭವ ಮಂಟಪಕ್ಕೆ ಬಂದಂಥವಳು, ತನ್ನ ಕೇಶವನ್ನೇ ಅಲ್ಲಿ ಬಟ್ಟೆಯಾಗಿ ಧರಿಸಿದಂಥವಳು. ಅದಕ್ಕೆ ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ ಪ್ರಭುಗಳು ಆಕೆಗೆ ಹೇಳುವಂಥದ್ದೇನು ಅಂತಂದರೆ, ನಿನಗಿನ್ನೂ ದೇಹದ ಮೇಲಿನ ಮೋಹ ಅಥವಾ ಸೌಂದರ್ಯದ ಮೋಹ ನಿನಗೆ ಉಳಿದಿದೇನು ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಎಳ್ಳಿನಷ್ಟು ಉಳಿದಿಲ್ಲ ಅಂತ. ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದ ಅಂಗವು ಹೇಗಿದ್ದರೇನಯ್ಯ ಪ್ರಭುವೆ. ನೋಡ್ರಿ, ಅಂತರಂಗವೇ ಶುದ್ಧವಿದ್ದಾಗ ಅಂಗದ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಷ್ಟಕ್ಕೆ ಅಲ್ಲಮ ಪ್ರಭುಗಳು ಸುಮ್ಮನೆ ಇರೋದಿಲ್ಲ, ಮುಂದುವರೆದು ಹೇಳ್ತಾರೆ. ಈ ಬಹಿರಂಗ ಸಭೆಯಲ್ಲಿ ಸೀರೆಯನ್ನು ಬಿಟ್ಟು ಕೂದಲನ್ನೇಕೆ ಮರೆ ಮಾಡ್ಕೋತಾ ಇದ್ದೆ, ದೇಹದ ಬಗ್ಗೆ ಯಾವುದೇ ನಿನಗೆ ಆಸಕ್ತಿ ಇಲ್ಲ ಅಂದಾಗ ಸೀರೆಯನ್ನು ಹೊರತುಪಡಿಸಿದ ಮೇಲೂ ಕೂದಲನ್ನಾದರೂ ಯಾಕೆ ಮರೆ ಮಾಚ್ತಾ ಇದೆಯಾ, ಆ ಕೂದಲಿಂದಾದರೂ ಯಾಕೆ ದೇಹವನ್ನು ಮರೆ ಮಾಚ್ತಾ ಇದೆಯಾ ಅಂತಂದಾಗ ಆಕೆ ಹೇಳ್ತಾಳೆ, ಹೌದು, ಯಾಕೆ ಅಂತಂದರೆ ಒಂದರ ಹಂಗನ್ನು ಬಿಟ್ಬಿಟ್ಟಿದ್ದೀನಿ, ಇನ್ನೊಂದರ ಹಂಗನ್ನು ನಾನು ಹೊಂದಿದ್ದೀನಿ ಅಂತ. ಒಂದರ ಹಂಗು ಅಂದರೆ ದೇಹದ ಹಂಗನ್ನು ಬಿಟ್ಬಿಟ್ಟಿದ್ದೀನಿ, ಇನ್ನೊಂದರ ಹಂಗು ಅಂತಂದರೆ ಆಧ್ಯಾತ್ಮ ಅಥವಾ ಮನಸ್ಸಿನ ಅಂತರಂಗದ ಒಂದು ಹಂಗು ಮಾತ್ರ ಇದೆ. ಅದು ಯಾಕೆ ಅಂತಂದರೆ ನನಗಾಗಿ ಅಲ್ಲ. ಯಾಕೆ ದೇಹವನ್ನು ಕೂದಲುಗಳಿಂದ ಕೇಶಗಳಿಂದ ಆವರಿಸಿದ್ದೀನಿ ಅಂತಂದರೆ ಅದು ನನಗಾಗಿ ಅಲ್ಲ, ನಿಮ್ಮಂಥ ಸಾಮಾನ್ಯ ಜನರಿಗಾಗಿ ಅಂತ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ,
ಆಕೆ ಹೇಳ್ತಾಳೆ, ಫಲ ಪಕ್ವವಾದ ಮೇಲೆ ಸಿಪ್ಪೆಯ ಕೆಲಸ ಏನು, ಹೊರಗಣ ಸಿಪ್ಪೆಯ ಕೆಲಸ ಏನು ಅಂತ. ಅಂದರೆ ಮನಸ್ಸು ಪಕ್ವವಾದ ಮೇಲೆ ದೇಹಕ್ಕೆ ಯಾವುದೇ ಕೆಲಸ ಇಲ್ಲ ಅಂತಂದಾಗ ಪ್ರಭುಗಳು ಹೇಳಿದರು, ಸಿಪ್ಪೆ ಇರಲಿಲ್ಲ ಅಂದರೆ ಫಲ ಕೊಳೆತು ಹೋಗ್ಬಿಡ್ತದ ಅಂತ. ಅದಕ್ಕೆ ಅಕ್ಕ ಮಹಾದೇವಿ ಬಹಳ ಸುಂದರವಾದಂಥ ಉತ್ತರವನ್ನು ಕೊಡ್ತಾಳೆ. ನಿಜ, ಆದರೆ ಆ ಹಣ್ಣನ್ನು, ಅಂದರೆ ಮನಸ್ಸು ಅನ್ನುವಂಥ ಹಣ್ಣನ್ನು ಈಗಾಗಲೇ ನಾನು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಿ ಬಿಟ್ಟಿರೋದ್ರಿಂದ ಆ ಫಲದ ರಸ ಏನು ಅಂದರೆ ಕೊಳೆಯಲಾರದು. ಸಿಪ್ಪೆ ಇಲ್ದೇ ಸಿಪ್ಪೆ ಇಲ್ದೇ ಆ ಫಲದ ರಸ ಚೆನ್ನಾಗಿ ಇರ್ತದೆ ಅನ್ನುವಂಥ ಮಾತನ್ನು ಆಕೆಲಿ ಹೇಳ್ತಾ. ಆದ್ದರಿಂದ ಕವಿ ಅದೇ ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಹೇಳುವಂಥದ್ದು. ನಾನು ಅಕ್ಕನ ಅಂಗಡಿಯಲ್ಲಿ ಬಟ್ಟೆಯನ್ನು ಹುಡುಕ್ತಾ ಬಂದೆ, ಆದರೆ ಅವಳೇ ಬೆತ್ತಲನ್ನೇ ಉಟ್ಟಂಥ ಅವಳನ್ನು ನೋಡಿ ನಾನು ನಗ್ನಾದೆ ಅಂತ. ಇಲ್ಲಿ ದೈಹಿಕ ಆಡಂಬರದಕ್ಕಿಂತ ಮನಸ್ಸಿನ ಭಕ್ತಿ ಮುಖ್ಯ ಅನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೇನು ಅಂದರೆ ನಾನು ಬಟ್ಟೆ ಹಾಕ್ಕೊಂಡ್ರೂ ನಾನು ನಗ್ನನಾದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮನುಷ್ಯನಿಗೆ ಮುಖ್ಯವಾಗಿ ಅತೀಂದ್ರಿಯವಾದಂಥ ಭಕ್ತಿ ಪಡೆಯೋದಕ್ಕೆ ಅಥವಾ ಸಾಕ್ಷಾತ್ಕಾರ ಪಡೆದುಕೊಳ್ಳೋದಕ್ಕೆ ಯಾವುದೇ ಆಡಂಬರದ ಅಗತ್ಯವಿಲ್ಲ ಅನ್ನುವಂಥದ್ದು. ಕೇವಲ ಪರಿಶುದ್ಧವಾದಂಥ ಭಕ್ತಿ ಇದ್ದರೆ ಸಾಕು ಅನ್ನುವಂಥದ್ದು. ಅದಕ್ಕೆ ಮುಂದುವರೆದ ಸುಮ್ಮನೆ ಬಂದೆ ಈ ಬಟ್ಟೆಯ ಸಂತೆಯಲ್ಲಿ ಬೆತ್ತಲೆಯೇ ಕೊಳ್ಳಲಾಗದೆ. ಇಲ್ಲಿ ಬೆತ್ತಲೆಯೇ ಕೊಳ್ಳಲಾಗದೆ ಅಂದರೆ ಆ ಜ್ಞಾನವನ್ನು ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥ ಲೋಕ ವ್ಯಾಪಾರದಲ್ಲಿ ನಾನು ಸುಮ್ಮನೆ ಬಂದೆ ಅನ್ನುವಂಥದ್ದನ್ನು ಈ ಒಂದು ಕವನದಲ್ಲಿ ಅಥವಾ ಈ ಕವನದ ಸಾಲುಗಳಲ್ಲಿ ಕವಿ ಹೇಳುವಂಥದ್ದನ್ನು ಗಮನಿಸ್ತೀವಿ. ಮುಂದೆ ಬರೆದು, ಸಂತೆಯಲ್ಲಿ ನಿಂತಿದ್ದೇನೆ ಸೂಳೆ ಸಂಕವ್ವನ ಶೀಲವ ಕೊಳ್ಳಲು, ಗಂಡಸಿನ ಗತ್ತಿನಲ್ಲಿ ಅವಳೆದರು ಗುಲಾಮನಾಗಲು, ಸಂಕವ್ವನ ಗರತಿಯ ಎದರು ಸೀತೆ ಸತ್ತು ಹೋದಾಗಲೇ, ಗಂಡಸಲ್ಲದ ನಾನು ತಿರುಗಿ ಬಂದೆ ಇಂಗಿ ಹೋದ ಗಂಡಸ್ತನದ ಗುಂಗಿನಲ್ಲಿ. ಸಂತೆಯಲ್ಲಿ ನಿಂತಿದ್ದೇನೆ ಸೂಳೆ ಸಂಕವ್ವನ ಶೀಲವ ಕೊಳ್ಳಲು. ನಮಗೆ ಹೆಸರಿನಲ್ಲೇ ಗೊತ್ತಾಗ್ತದೆ, ಸೂಳೆ ಸಂಕವ್ವ ಅಂದಾಗ ಆಕೆ ವೇಶ್ಯಾವೃತ್ತಿಯನ್ನು ಮಾಡುವಂಥವಳಾಗಿದ್ಲು. ಆದರೆ ಬಸವಣ್ಣನವರ ವಚನ ಚಳುವಳಿಯಿಂದ ಪ್ರಭಾವಿತಳಾದಂತಹ ಸಂಕವ್ವ ಆ ವೃತ್ತಿಯನ್ನು ತ್ಯಜಿಸಿ ಒಬ್ಬ ಶ್ರೇಷ್ಠ ಶಿವಶರಣೆ ಆಗ್ತಾಳೆ. ಆದರೂ ಸಂಕವ್ವ ತನ್ನ ವೃತ್ತಿಯ ಬಗ್ಗೆ ಎಂದೂ ಏನು ಅಂತಂದರೆ ಕೆಟ್ಟದಾಗಿ ಹೇಳಿಕೊಂಡಂಥವಳಲ್ಲ. ಯಾವಾಗಲೂ ಮನುಷ್ಯ ಕಾಯಕ ನಿರತನಾಗಬೇಕು. ಆದ್ದರಿಂದ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಬಹಳಷ್ಟು ಧೈರ್ಯವಾಗಿ ಹೇಳುವಂಥದ್ದು. ಅದಕ್ಕೆ ಈ ಪದ್ಯದಲ್ಲಿ ಹೇಳ್ತಾರೆ, ಆ ಗಂಡಸು ಏನು ಅಂದರೆ ಆ ಸೂಳೆ ಸಂಕವ್ವನ ಹತ್ರ ಶೀಲವನ್ನೇ ಕೊಳ್ಳಿಕ್ಕೆ ಬಂದು ಕೊನೆಗೆ ಆಕೆಯ ವ್ಯಕ್ತಿತ್ವದ ಎದುರೇನು ಅಂತಂದರೆ ಗುಲಾಮನಾಗಿ ಹೋದ ಅಂತ. ಸಂಕವ್ವ ಶ್ರೇಷ್ಠ ಗರತಿಯಾದ್ಲು ಅಂತ. ನಾನು ಆ ಗಂಡಸ್ತನದ ಸೊಕ್ಕಿನಲ್ಲಿ ಏನು ಅಂತಂದರೆ ಆಕೆ ವ್ಯಕ್ತಿತ್ವಕ್ಕೆ ಸೋತು ಕೊನೆಗೇನು ಅಂತಂದರೆ ನನ್ನ ಆ ಗಂಡಸ್ತನ ಗುಂಗಿನಲ್ಲಿ ಸೋತು ಹೋದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಪಾವಿತ್ರ್ಯ ಅನ್ನುವಂಥದ್ದು ಕೇವಲ ದೇಹಕ್ಕಷ್ಟೇ ಸಂಬಂಧಪಟ್ಟಂಥದ್ದಲ್ಲ, ಅದು ಮನಸ್ಸಿಗೂ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದನ್ನು ಈ ಸೂಳೆ ಸಂಕವ್ವನ ವಿಷಯದಲ್ಲಿ ನಾವು ತಿಳ್ಕೋಬಹುದು. ಆಕೆ ಕೇವಲ ಶಿವಶರಣೆ ಅಷ್ಟೇ ಆಗಲಿಲ್ಲ, ಜನರಲ್ಲಿ ಜಾಗೃತಿಯನ್ನು ಮೂಡುವಂಥ ಕೆಲಸವನ್ನು ಮಾಡ್ತಾ, ಯಾವುದೂ ಒಂದು ಕೀಳವೃತ್ತಿ ಅಂತ ಹೇಳಿ ಆಕೆನ ಸಮಾಜ ಬಹಿಷ್ಕರಿಸಿತ್ತೋ ಆಕೆ ಮುಂದೆ ಶ್ರೇಷ್ಠ ವಚನಕಾರ್ತಿ ಆಗ್ತಾ ನಿರ್ಜಲೇಶ್ವರ ಅನ್ನುವಂತಹ ಒಂದು ಅಂಕಿತದಿಂದ ವಚನ ರಚಿಸ್ತಾ ಕೇವಲ ಒಂದು ವಚನ ಮಾತ್ರ ಆಕೆದು ಲಭ್ಯ ಆಗಿರುವಂಥದ್ದು. ಹೀಗಾಗಿ ವ್ಯಕ್ತಿತ್ವ ಅಥವಾ ಶೀಲ ಅನ್ನುವಂಥದ್ದು ಕೇವಲ ದೇಹಕ್ಕಷ್ಟೇ ಅಲ್ಲ, ಅದು ಮನಸ್ಸಿಗೂ ಸಂಬಂಧಿಸಿದೆ ಅನ್ನುವಂಥ ತಾತ್ಪರ್ಯವನ್ನು ಈ ಒಂದು ಕವಿತೆ ಕೊಡ್ತದೆ. ಇನ್ನು ಮುಂದಿನ ಒಂದು ಪದ್ಯ. ಸಂತೆಯಲ್ಲಿ ನಿಂತಿದ್ದೇನೆ ಅಂಬಿಗರ ಚೌಡಯ್ಯನ ತೆಪ್ಪದಲ್ಲಿ ತೇಲಿ ಹೋಗಲು, ತೂತಿನ ಪಾದದ ನಾನು ನೀರಲ್ಲೇ ಮುಳುಗುವಾಗ ಕಲ್ಯಾಣದ ಕಿಡಿತಾಗಿ ದಹಿಸಿತೋ, ಸಂಗಮನ ಸಂತೆ ಸುಟ್ಟ ಗಾಯದಲ್ಲಿ ಬಸವಣ್ಣ ವಚನ ಬರೆಯುವಾಗ ಹಿಡಿಯ ಬೂದಿ ಹಿಡಿದು ತಂದೆ, ಮತ್ತು ಗುರುತು ಸಿಗದ ಶರಣನ ಹೆಣ ಸಂತೆಯಲ್ಲಿ ನಿಂತಿದ್ದೇನೆ. ನೋಡಿ ಮುಂದುವರೆದು ಇಲ್ಲಿ ಅಂಬಿಗರ
ಚೌಡಯ್ಯನ ಒಂದು ವಿಚಾರವನ್ನು ಹೇಳ್ತಾರೆ. ಅಂಬಿಗ ಚೌಡಯ್ಯ ಹೆಸರಲ್ಲೇ ಇದೆ ಅವ್ರ ವೃತ್ತಿ, ಅಂಬಿಗ ವೃತ್ತಿಯನ್ನು ಮಾಡ್ತಾ ಇದ್ದಂಥವನು. ಆತನ ತೆಪ್ಪದಲ್ಲಿ, ಅಂದರೆ ಆತನೂ ಒಬ್ಬ ಶ್ರೇಷ್ಠ ಶಿವಶರಣ, ಅನುಭಾವಿ ಕೂಡ. ಆದ್ದರಿಂದ ಆತನ ತೆಪ್ಪದಲ್ಲಿ ತೇಲಿ ಹೋಗಲು, ಅಂದರೆ ಆ ಅನುಭಾವಿಕ ಜ್ಞಾನವನ್ನು ಪಡಿಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ತೂತಿನ ಪಾದದ ನಾನು ನೀರಲ್ಲೇ ಮುಳುಗುವಾಗ, ಆ ತೆಪ್ಪಕ್ಕೆ ಒಂದು ತೂತು ಆದರೂ ಸಹ ಆತು ಅಂತಂದರೆ ಅದು ಮುಳುಗಿ ಹೋಗ್ತದೆ. ಹಾಗೆ ಮನುಷ್ಯನಲ್ಲಿರುವಂಥ ಒಂದು ಕೆಟ್ಟ ಆಲೋಚನೆ ಅಥವಾ ಒಂದು ಕೆಟ್ಟ ಗುಣ ಏನು ಅಂದರೆ ಆತನನ್ನು ಆಧ್ಯಾತ್ಮದ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗೆ ನಮ್ಮ ಅರಿಷಡ್ ವರ್ಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು. ಕಲ್ಯಾಣದ ಕಿಡಿತಾಗಿ ದಹಿಸಿತೋ ಸಂಗಮನ ಸಂತೆ. ಕಲ್ಯಾಣದ ಕಿಡಿತಾಗಿ ದಹಿಸಿತು ಸಂಗಮನ ಸಂತೆ ಅಂತಂದರೆ, ಬಿಜ್ಜಳ ಮಹಾರಾಜ ಬಸವಣ್ಣನವರನ್ನು ಅವಮಾನಿಸಿ ಅವರನ್ನು ಹೊರಗೆ ಹಾಕಿದಂಥದ್ದು. ಸಮಾಜ ಸುಧಾರಣೆಗಾಗಿ ಕ್ರಾಂತಿಯನ್ನು ಮಾಡಿದಂಥ ಬಸವಣ್ಣನವರ ವಿರುದ್ಧ ಎಷ್ಟೋ ಜನ ಇಲ್ಲದ ಸಲ್ಲದವಳನ್ನು ಹೇಳಿದಾಗ ಅದನ್ನು ನಂಬಿದಂಥ ಬಿಜ್ಜಳ ರಾಜ ಬಸವಣ್ಣನವರನ್ನ ಅಲ್ಲಿ ಕಲ್ಯಾಣದಿಂದ ಹೊರಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ, ಆದರೂ ಆ ಸುಟ್ಟ ಗಾಯದಲ್ಲಿಯೇ ಅಂತ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಬಿಜ್ಜಳನ ಆಸ್ಥಾನದಲ್ಲಿ ಅಷ್ಟು ಭಾವನಾತ್ಮಕ ಸಂಬಂಧ ಕಲ್ಯಾಣದೊಂದಿಗೆ ಇರಬೇಕಾದ್ರೆ ಅಂಥ ನೋವಿನಲ್ಲಿಯೇ ಏನು ಅಂದರೆ ಬಸವಣ್ಣನವರು ತಮ್ಮ ವಚನ ಬರೆಯುವಂಥ ಕಾಯಕವನ್ನು ಬಿಡಲಿಲ್ಲ. ಮತ್ತು ಗುರುತು ಸಿಗದ ಶರಣರ ಹೆಣ. ಇಲ್ಲಿ ಅಂತರ್ಜಾತೀಯ ವಿವಾಹವನ್ನು ಮಾಡಿದಾಗ ಆ ಇಬ್ಬರನ್ನ ಸುಟ್ಟು ಹಾಕುವಂಥ ಸಂದರ್ಭ, ಅದನ್ನು ಇಲ್ಲಿ ಕವಿ ಬ್ರಾಹ್ಮಣನ ಮಗಳನ್ನು ಒಬ್ಬ ಶೂದ್ರನ ಮಗನಿಗೆ ಮದುವೆ ಕೊಟ್ಟಾಗ, ಕಲ್ಯಾಣದಲ್ಲಿ ಕೊಟ್ಟಾಗ ಬಿಜ್ಜಳ ಮಹಾರಾಜ ಅದನ್ನು ವಿರೋಧಿಸಿ ಅವರಿಬ್ಬರನ್ನು ಗಲ್ಲಿಗೆ ಏರಿಸುವಂಥ ಸಂದರ್ಭ. ಇದನ್ನೆಲ್ಲ ಸಹಿಸಿದಂಥ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೊರಟು ಹೋಗುವಂಥದ್ದು. ಸಾವಿರಾರು ಜನ ಬಸವಣ್ಣನವರೊಂದಿಗೆ ಕೂಡಲ ಸಂಗಮಕ್ಕೆ ಹೊರಟು ಹೋದಾಗ ಕಲ್ಯಾಣವೇ ಖಾಲಿ ಅನ್ನಿಸ್ತದೇನೋ ಅನ್ನೋಷ್ಟರ ಮಟ್ಟಿಗೆ ಜನ ಅವರ ಹಿಂದೆ ಹೊರಟು ಹೋಗುವಂಥದ್ದು. ಹೀಗೆ ಶಿವಶರಣರ ಅನುಭವ, ಭಕ್ತಿಯನ್ನು ಎಷ್ಟು ದುಡ್ಡಿನಿಂದಾದರೂ ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತಿನ ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ಆ ಅನುಭವವೂ ಸಹ ಮಾರಾಟದ ಸರಕಾಗಿ ಮಾಡಿಕೊಂಡಿರುವಂಥ ಜನರಿಗೆ ಇದೊಂದು ಒಳ್ಳೆ ಕವನ ಅಂತ ಹೇಳಬಹುದು. ದುಡ್ಡಿನಿಂದ ಏನಾದರೂ ಪಡಿಬಹುದು, ಆದರೆ ಭಕ್ತಿ, ಶ್ರದ್ಧೆ, ಈ ಅನುಭವದಂಥ ವಿಷಯಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಧ್ವನಿಪೂರ್ಣವಾಗಿ ಹೇಳ್ತಾರೆ. ಅದಕ್ಕೆ ನೋಡ್ರಿ, ತತ್ವಪದಕಾರರು, ವಚನಕಾರರು, ದಾಸರು, ಇವರನ್ನೆಲ್ಲ ನಾವು ಅನುಭಾವಿಗಳು ಅಂತ ಹೇಳಿ ಕರಿತೀವಿ. ಅವರು ಈ ಲೌಕಿಕ ವ್ಯಾಪಾರವನ್ನೇ ತ್ಯಜಿಸಿ, ಅಂದರೆ ಲೌಕಿಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮದ ಕಡೆಗೆ ಒಲವನ್ನು ತೋರಿದಂಥವ್ರು. ಈ ಭೋಗ ಜೀವನ ಬೇಡ, ಈ ದುಡ್ಡು, ಆಸ್ತಿ, ಆಭರಣ ಇವೆಲ್ಲವನ್ನೂ ತ್ಯಜಿಸಿದಂಥವರು, ಕಾಯಕವನ್ನು ನಂಬಿದಂಥವ್ರು. ಅಂಥವನು ಮಾತ್ರ ಅನುಭಾವಿ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದಂಥದ್ದು. ಧನ್ಯವಾದಗಳು.